ಎಲ್ರಿಗೂ ಕ್ರೂಚನ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮೊಸಪ್ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ನೀರು ಹಾಕಿ 1 ಕಟ್ಟು ಪಾಲಕ್ ಸೊಪ್ಪು, ಒಂದು ಅರ್ಧ ಕಟ್ಟು ಸಬ್ಬಕ್ಕಿ ಸೊಪ್ಪನ್ನ ಹಾಕಿ ಈ ಥರ ನೀರಲ್ಲಿ ಬಿಟ್ಬಿಡಿ. ಆಮೇಲೆ ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಒಂದು 3 ಸ್ಪೂನ್ ಸಾಂಬಾರ್ ಪೌಡರು, 1 ಕಪ್ ತೊಗರಿಬೇಳೆ ಮತ್ತು ಚೂರು ಬೆಳ್ಳುಳ್ಳಿ. ನಾನಿಲ್ಲಿ ಸೊಪ್ಪನ್ನು ಕ್ಲೀನಾಗಿ ಒಂದು 2-3 ಸಲ ವಾಶ್ ಮಾಡಿಕೊಂಡು ಕ್ಲೀನಾಗಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಮುಂಚೆ ತೋರಿಸಿದ ಥರ 1 ಕಪ್ ತೊಗರಿಬೇಳೆ ಹಾಕೋಬೇಕು. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ ಹಾಕಿ ತೊಗೊಂಡಿದ್ದ ಸಾಂಬಾರ್ ಪೌಡರ್ನ ಹಾಕ್ಕೊಂಡು ಇದಕ್ಕೊಂಚೂರು ಎಣ್ಣೆ ಹಾಕಿ 1-2 ಗ್ಲಾಸ್ ನೀರು ಹಾಕ್ಕೊಂಡು ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಅವಾಗ ನೀರಿನ ಬೇಕಾ ಅಂತ. ಮುಚ್ಚಿ ಒಂದು 5 ವಿಷಲ್ ಬರ್ಸ್ಕೊಳ್ಳಿ. ತಣ್ಣಗಾಗಿದ್ಮೇಲೆ ನಿಮಗೆ ತೆಗೆದು ಕೂಡಲೇ ಗಮ್ಮಂತ ವಾಸನೆ ಬರುತ್ತೆ. ಈ ಥರ ಒಂದು ಸ್ಟ್ರೈನರ್ ತೊಗೊಂಡು ಕೆಳಗಡೆ ಒಂದು ಪಾತ್ರೆ ಇಟ್ಟು ಈ ಥರ ಕೂಗ್ಸಿದ್ದೆಲ್ಲ ಹಾಕ್ಕೊಳ್ಳಿ. ನೀರೆಲ್ಲ ಕೆಳಗಡೆ ಬಿಟ್ಕೊಳತ್ತೆ. ಮೇಲ್ಗಡೆ ಉಳಿದಿದ್ದ ಭಾಗ ಮಾತ್ರ ಮತ್ತೆ ಅದೇ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಸ್ಮ್ಯಾಶರ್ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ನುಣ್ಣಕ್ಕೆ ಮಾಡಿಕೊಂಡ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಅದನ್ನು ತೊಳೆಯೋಕ್ಕೆ ಒಂಚೂರು ನೀರು ಹಾಕ್ಕೊಂಡು ಸ್ಟ್ರೈನ್ ಮಾಡ್ಕೊಂಡಿದ್ದ ಲಿಕ್ವಿಡ್ನ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮತ್ತು ಕುದಿಯೋಕ್ಕಿಡಿ. ಇದಾದಮೇಲೆ ಹಿಂಗೊಂಚೂರು ತೆಂಗಿನಕಾಯಿ ತೊಗೊಂಡು ನೀರು ಹಾಕಿ ನುಣ್ಣಗೆ ರುಬ್ಬಿ ಅದನ್ನು ಕೂಡ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡಿಬಿಡಿ. ಅದು ಸಾಂಬಾರು ಚೆನ್ನಾಗಿ ಕುದೀಲಿ. ಈಗ ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೊಂಚೂರು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಬೇಕು. ಚೂರು ಹಿಂಗೆ ಹಾಕ್ಕೊಳ್ಳಿ, ಡೈಜೆಷನ್ಗೆ ಒಳ್ಳೆಯದು. ಕರಿಬೇವು ಸೊಪ್ಪು ಹಾಕ್ಕೊಂಡು ಮಾಡಿದ ಸಾಂಬಾರನ್ನ ಇದ್ರೊಳಗೆ ಹಾಕ್ಕೊಳ್ಳಿ. ಸಾಂಬಾರು ಚೆನ್ನಾಗಿ ಕುದೀಲಿ. ನೋಡಿ, ನಮ್ಮ ಸಾಂಬಾರು ರೆಡಿ ಆಯಿತು. ಇದನ್ನು ಮುದ್ದೆ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ರೈಸ್ ಜೊತೆ ಕೂಡ ತಿನ್ನಿ.